ಸುದೀರ್ಘ ಬೇಸಿಗೆ ರಜಾ ಮುಗಿದು ಇಂದಿನಿಂದ 2026-27ನೇ ಸಾಲಿನ ಹೊಸ ಶೈಕ್ಷಣಿಕ ವರ್ಷ ಅಧಿಕೃತವಾಗಿ ಆರಂಭವಾಗಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಮೊದಲ ದಿನ ಕೇವಲ ಶಾಲೆಯ ಆರಂಭದಂತೆ ಕಾಣಲಿಲ್ಲ, ಬದಲಾಗಿ ಅದೊಂದು ಹೆಮ್ಮೆಯ ಅಕ್ಷರ ಜಾತ್ರೆಯಂತೆ ಕಂಗೊಳಿಸಿತು. ಇನ್ನು ಹಳ್ಳಿಯ ಬಡ ಮಕ್ಕಳಿಗೆ ಅಕ್ಷರ ದಾಸೋಹ ನೀಡುವ ಶಾಲೆಗಳಲ್ಲಿ ಶಿಕ್ಷಕರು ಹಮ್ಮಿಕೊಂಡಿದ್ರು. ಯಳಂದೂರು ತಾಲೂಕಿನಾದ್ಯಂತ ಇಂದಿನಿಂದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಜಿಡಿಗುಡುತ್ತಾ ತೊಡಗಿದ್ವು. ಇನ್ನು ಹೊಸ ಶೈಕ್ಷಣಿಕ ವರ್ಷದ ಮೊದಲ ದಿನವೇ ಹಳ್ಳಿಯ ಮುಗ್ಧ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಹೊಸ ಸಮವಸ್ತ್ರ, ಶೂ ಅನ್ನ ಧರಿಸಿ ಬಣ್ಣ ಬಣ್ಣದ ಬ್ಯಾಗ್ ಹೆಗಲೇರಿಸಿಕೊಂಡು ಕುಣಿತ ಸರ್ಕಾರಿ ಶಾಲೆಗಳತ್ತ ಹೆಜ್ಜೆ ಇಟ್ಟಿದ್ರು. ನಮಗೆ ರಜೆ ಮುಗಿದು ಶಾಲೆಗೆ ಬರಲು ತುಂಬಾ ಖುಷಿ ಆಗ್ತಾ ಇದೆ, ಚೆನ್ನಾಗಿ ಓದಿ ದೊಡ್ಡ ಸಾಧನೆಯನ್ನ ಮಾಡ್ತೀವಿ ಅಂತ ಮಕ್ಕಳು ತಮ್ಮ ಆಶಯದ ನುಡಿಗಳನ್ನ ಹಂಚಿಕೊಂಡಿದ್ದಾರೆ. ಇನ್ನು ಯಳಂದೂರಿನ ಸರ್ಕಾರಿ ಶಾಲೆಯ ಶಿಕ್ಷಕರು ಮಕ್ಕಳನ್ನ ಬರಮಾಡಿಕೊಳ್ಳಲು ವಿಶಿಷ್ಟ ಮತ್ತು ಅದ್ಧೂರಿ ಪ್ಲಾನ್ ಅನ್ನ ಮಾಡಿದ್ರು. ಕೇವಲ ಶಾಲೆಗೆ ಬನ್ನಿ ಎಂದು ಕರೆಯುವ ಬದಲಾಗಿ ಡೊಳ್ಳು, ತಮಟೆ ಮತ್ತು ನಗಾರಿ ವಾದ್ಯಗಳ ಮೆರವಣಿಗೆಯೊಂದಿಗೆ ಹಳ್ಳಿಯ ಮನೆ ಮನೆಗೆ ಖುದ್ದಾಗಿ ತೆರಳಿ ಶಿಕ್ಷಕರ ವೃಂದ ಮಕ್ಕಳನ್ನ ಕುಣಿದು ಕುಪ್ಪಳಿಸ್ತಾ ಅತ್ಯಂತ ಸಡಗರದಿಂದ ಶಾಲೆಗೆ ಕರೆತಂದ್ರು. ಇನ್ನು ಶಿಕ್ಷಕರ ಈ ಜನಪರ ಮತ್ತು ಕಾಳಜಿಯ ನಡೆಗೆ ಪೋಷಕರಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ. ಹೀಗೆ ವಾದ್ಯ ಮೇಳಗಳೊಂದಿಗೆ ಶಾಲಾ ಆವರಣಕ್ಕೆ ಆಗಮಿಸಿದ ಪುಟಾಣಿ ಮಕ್ಕಳಿಗೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು, ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದದವರು ಆರತಿಯನ್ನ ಎತ್ತಿ ಕೈಗೆ ಗುಲಾಬಿ ಹೂವನ್ನ ನೀಡಿ ಸಿಹಿ ಹಂಚುವ ಮೂಲಕ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನ ಕೋರಿದ್ರು. ವಿದ್ಯಾರ್ಥಿಗಳಿಗೆ ನೂತನ ಪಠ್ಯ ಪುಸ್ತಕ ಹಾಗೂ ಉಚಿತ ಸಮವಸ್ತ್ರಗಳನ್ನ ವಿತರಿಸಿ ಶೈಕ್ಷಣಿಕ ವರ್ಷಕ್ಕೆ ಅತ್ಯಂತ ಯಶಸ್ಸಿನ ಚಾಲನೆಯನ್ನ ನೀಡಲಾಗಿದೆ.